ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವಾಗ ಇಲ್ಲಿ ಅನ್ವಿತಾಗೆ ಸ್ಕೂಲ್ಗೆ ಟಿಫನ್ ಬಾಕ್ಸು ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನೇ ಅವಳಿಗೆ ತಿನ್ನಿಸ್ಬಿಟ್ಟು ಇವಾಗ ಬಾಕ್ಸಿಗೆ ಹಾಕಿದ್ದೀನಿ. ಮತ್ತು ಇನ್ನೊಂದು ಟಿಫನ್ ಬಾಕ್ಸ್ಗೆ ಶಾರ್ಟ್ ಟಿಫಿನ್ಗೆ ಬಾಳೆಹಣ್ಣು ಇಟ್ಟಿದ್ದೀನಿ ಫ್ರೆಂಡ್ಸ್. 2 ಇಟ್ಟಿದ್ದೀನಿ, ಜಾಸ್ತಿ ಇಟ್ಟರೆ ಶೀತ ಆಗುತ್ತೆ ಅಂಥೇಳಿ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಟಿಫನ್ ಕ್ಯಾರಿ ಬ್ಯಾಗ್ಗೆ ಹಾಕ್ತಾಯಿದ್ದೀನಿ ಬಾಕ್ಸ್ನ. ನೀರಿನ ಬಾಟಲ್ ಇಟ್ಟಿದ್ದೀನಿ ಮತ್ತು ಒಂದು ಕರ್ಚೀಫ್ ಇಡ್ತಾಯಿದ್ದೀನಿ. ಕರ್ಚೀಫು ಹಾಸ್ಕೊಂಡು ತಿನ್ನೋದಕ್ಕೆ ಅಂತ ಎಲ್ಲ ಚೆಲ್ಲಾಡ್ತಾರಲ್ಲ ಮಕ್ಕಳು, ಸೊ ಹಾಗಾಗಿ ಕರ್ಚೀಫ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಅನ್ವಿತಾ, ಟಿಫನ್ ಬಾಕ್ಸ್ ರೆಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿಂದು ಇವತ್ತು ಬರ್ಡೇ ಇದೆ. ಇವತ್ತು ಮಧ್ಯಾಹ್ನ ಹೋಗ್ಬೇಕು ಹೊರಗೆ. ಏನ ಪುರಿ ತಿನ್ಕೊಂಡ್ ಬರೋಲ್ಲ. ಹಂಗಾರ ನಾನು UKG ಇದ್ದಾಗ ಹೋಗಿದ್ವಲ್ಲ ನಾವು ಪುರಿ ಎಲ್ಲ ತಿನ್ನಕ್. ಹಂಗ ಇವತ್ತು ಹೋಗೋಣ. ತೆಗ್ದೀನಿ ನೋಡ್ರಿ. ಅಭಿ ಎಲಿವಲ್ ರಿಯಾ ಅಭಿ ಊಟಕ್ಕೆ ಎಲಿಸ್ಗೆ ನಗಾಕಂತ ಕಣ್ಣು ತೋರ್ಸವಳ ರಿಯಾ. ಈಗ ಎದ್ದಾಳ ನೋಡಕ್ಕೆ. ಇಷ್ಟಲ್ಲಿ ಮನಿಂದ ಆತಿಲ್ಲ ಅಷ್ಟ. ಸ್ಕೂಲ್ ಇದ್ರೆ ಅಷ್ಟ ಜಲ್ದಿ ನಮ್ದು. ಮತ್ತ ಆಕಿಂದ ಸ್ಕೂಲ್ ಐತಿ, ಆಕಿನ ಹೋಗ್ತಾಳ ಸ್ಕೂಲಿಗೆ. ಆಕಿನ ಸ್ಕೂಲಿಗೆ ಹಾಕ್ಯಾರ. ಹಂಗಾರ ಅರುವಿನಿಗೆ ಹೋಗ್ತಾನಲ್ಲ ಸ್ಕೂಲಿಗೆ. ಫ್ರೆಂಡ್ಸ್, ಇವಾಗ ಬೇಳೆನ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಮೂಲಂಗಿ ಸಾಂಬಾರು ಮಾಡೋಣ ಅಂಥೇಳಿ ಇವಾಗ ಮೊದಲು ಬೇಳೆ ಕುದಿಯಕ್ಕೆ ಇಡ್ತೀನಿ. ಇವಾಗ ಹೆಸರು ಬೇಳೆ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ 1-3 ಕಟ್ ಮಾಡಿ ಹಾಕಿದ್ದೀನಿ, 1-2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಕುದಿಯಕ್ಕೆ ಇಟ್ಬಿಟ್ಟು ಮೂಲಂಗಿ ತೊಳೆದು ಕಟ್ ಮಾಡ್ಕೊತೀನಿ. ಮೂಲಂಗಿ ಇದಾವೆ, ಇವನ್ನ ತೊಳ್ಕೊಂತೀನಿ ಇವಾಗ. ಅನ್ವಿತಾ ಸ್ಕೂಲಿಗೆ ಹೋದ್ಲು ಆಗ್ಲೇನೆ. ಅವಳು ಹೋಗಿದ ತಕ್ಷಣ ನಾನು ಟಿಫನ್ ಮಾಡಿದೆ. ಇವತ್ತು ಯಾಕೋ ಬಿಸಿ ಬಿಸಿ ಇರೋವಾಗ್ಲೇನೆ ತಿಂದ್ಬಿಡ್ಬೇಕು ಅಂತ ಅನಿಸ್ತು, ತಿಂದ್ಬಿಟ್ಟೆ. ಅರ್ವಿನು ಇವಾಗಷ್ಟೇ ಜಸ್ಟ್ ಎದ್ದು ಆಚೆಗಡೆ ನಿಂತ್ಕೊಂಡಿದ್ದಾನೆ. ಈ ಸಾಂಬಾರು ಮಾಡಿಬಿಟ್ಟು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಇವತ್ತು. ಇವಾಗ ನೋಡಿ ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು. ಇದನ್ನ ಇವಾಗ ಸ್ವಲ್ಪ ಕುದಿಸ್ಕೊಂತೀನಿ ಉಪ್ಪು ಹಾಕ್ಬಿಟ್ಟು. 1 ಕುದಿ ಮಾತ್ರ ಕುದಿಸ್ಕೊಂತೀನಿ, ತುಂಬಾ ಹೊತ್ತು ಕುದಿಸ್ಕೊಳ್ಳೋದಿಲ್ಲ. ಉಪ್ಪು ಹಾಕೊಂತೀನಿ, ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ರೆ ಬೇಗ ಚೆನ್ನಾಗಿ ಕುದಿತವೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಳು, ಚಾ ಆಯ್ತಾ, ಕಾಫಿ ಆಯ್ತಾ? ನಾನ ಹೇಳ್ಕೊಡ್ಬೇಕಂದಿನ, ನೀನ ಹೇಳ್ಬೇಕು ಏನ? ಏನ್ ಕೊಡ್ಬೇಕು? ಒಟ್ಟು ಏನಾರ ಕೊಡ್ತಿರ್ಬೇಕಲ್ಲ. ಅನ್ವಿತಾ ಎಲ್ಲ ಹೋದ್ಲು ಸ್ಕೂಲಿಗೆ ಹೋದ್ಲು.
ಓಕೆ ಫ್ರೆಂಡ್ಸ್, ಇವಾಗ ಮೂಲಂಗಿ ಸಾಂಬಾರ್ ರೆಡಿ ಆಯಿತು. ಇವಾಗ ಅರವಿಂದನಿಗೆ ಸ್ನಾನಕ್ಕೆ ನೀರಿಟ್ಟಿದ್ದೆ, ಅವು ಕಾಯ್ದಿದ್ದಾವೆ, ಬಿಸಿಯಾಗಿದ್ದಾವೆ. ಈಗ ಅವನ್ನ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಒಬ್ಬನೇ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅರವಿಂದ್, ಏನು ಮಾಡಕಂತಿ? ಆಟ ಆಡಕಂತಿ? ಬಾ, ಸ್ನಾನ ಮಾಡಿಸ್ತೀನಿ, ಬಾ ಜಲ್ದಿ ಬಾ. ಅವಲ್ಲೇ ಇರ್ಲಿ ಬಾ, ಅವು ಹಾಳು ಬಂದು ಆಡಕಂತಿ. ತಡಿ ಗಿಡಿ ಅನ್ಬೇಡ, ಜಲ್ದಿ ಬರ್ಬೇಕ, ಟೈಮ್ ಆಗತ್ತ. ಬಾ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆಯ್ತು. ಹಸ್ಬೆಂಡ್ ಇಲ್ಲಿ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಿದ್ದಾರೆ. ಅರವಿಂದ್ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇವಾಗ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗ್ಬೇಕು. ಬರ್ತೀರಾ ಇಲ್ಲ ದೇವಸ್ಥಾನಕ್ಕೆ? ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆದೆ. ಹಸ್ಬೆಂಡು ಊಟ ಮಾಡ್ತಾ ಇದ್ದಾರೆ. ಅವ್ರು ಊಟ ಮಾಡಾದ್ಮೇಲೆ ಹೋಗ್ಬೇಕು. ಅರವಿಂದ್ ಇಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ಹಾಗೆ ಅನ್ವಿತಾ ಸ್ಕೂಲ್ ಬಿಟ್ಟ ಮೇಲೆ ಅವಳನ್ನ ಡೈರೆಕ್ಟಾಗಿ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀವಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೀವು ಕೂಡ ಊಟ ಮಾಡೋರಂತೆ. ನನಗನ್ವಿತ ನನ್ನ ಬಿಟ್ಟು ತಿನ್ನಕತ್ತೀರಲ್ಲ. ತಿನ್ನು. ಫ್ರೆಂಡ್ಸ್, ಅನ್ವಿತಾ ಮತ್ತು ನಮ್ಮ ಹಸ್ಬೆಂಡು ಪೂರಿ ತೊಗೊಂಡ್ರು. ನಾನು ಪಾವ್ ಭಾಜಿ ತೊಗೊಂಡೆ. ಅನ್ವಿತಾ ಮೊನ್ನೆಯಿಂದನೂ ಹೇಳ್ತಾನೆ ಇದ್ಲು, ನನಗೆ ಪೂರಿ ಬೇಕು ಮಮ್ಮಿ ಅಂಥೇಳಿ. ಒಂದು ವ್ಲಾಗಲ್ಲಿ ಕೂಡ ಅವಳು ಹೇಳಿದಾಳೆ, ನೀವು ನೋಡಿರ್ಬೋದು ಅನಿಸುತ್ತೆ. ಹಾಗಾಗಿ ಅವಳಿಗೆ ಪೂರಿ ಅಂದರೆ ಇಷ್ಟ ಅಂತೆ ಅವಳಿಗೆ. ಅದಕ್ಕೆ ಅವಳು ಪೂರಿನೇ ತೊಗೊಂಡ್ಳು. ನಾನು ಪಾವ್ ಭಾಜಿ ತಿಂತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಪಾವ್ ಭಾಜಿ ಪೂರಿ ತಿನ್ನೋಣ.
ಫ್ರೆಂಡ್ಸ್, ನೀವೆಲ್ಲ ಇವಾಗ ಅನ್ಕೊತಾ ಇರ್ಬೋದು, ಇವಾಗ ಯಾಕೆ ಇವರು ಹೋಟೆಲಿಗೆ ಬಂದಿದ್ದಾರೆ ಏನು ಅಂಥೇಳಿ. ಬೆಳಗ್ಗೆ ಅನ್ವಿತಾ ಕೂಡ ಹೇಳಿದ್ದಾಳೆ ಯಾಕೆ ಅಂಥೇಳಿ. ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಅಂಥೇಳಿ. ಇವತ್ತು ನಂದು ಬರ್ತಡೇ ಇದೆ ಫ್ರೆಂಡ್ಸ್, ಹಾಗಾಗಿ ಬರ್ತಡೇ ಸೆಲೆಬ್ರೇಷನು ನಡೀತಾ ಇದೆ. ಅದಕ್ಕೆ ನಾವು ಹೋಟೆಲಿಗೆ ಬಂದಿದ್ದೀವಿ ಊಟಕ್ಕೆ. ಇವತ್ತು ನಮ್ಮ ಮಿಸ್ಸಸ್ದ ಬರ್ತ್ಡೇ ಐತಿ. ಈ ಸದ್ದ ಇನ್ನೊಂದು 10 ಮಿನಿಟ್ನ್ಯಾಗ ಕೇಕ್ ಕಟ್ ಮಾಡಿಸ್ತೀವಿ. ಎಲ್ಲ ಚಿಪ್ಸ್, ಚಕ್ಲಿ, ಇದು ಸ್ವೀಟ್ ತಂದಿದ್ದೀವಿ. ಅವ್ರ ಮಮ್ಮಿ ಇದಕ್ಕೆ ಬರ್ತ್ಡೇಕ ಆಟದ ಸಾಮಾನು ಇಡ್ತಾ ಇದ್ದಾನ್ರಿ ಕೇಕಿನ ಬಾಜು. ಇದನ್ನ ಎದಕ್ಕೆ ಇಡ್ತಿ ಅರವಿಂದ್? ಇದನ್ನ ಎದಕ್ಕೆ ಇಡ್ತಿ? ಇದನ್ನ ಎದಕ್ಕೆ ಇಡ್ತಿ? ಅರವಿಣ್ಣ ಅಲ್ಲಿಂದ್ರಿ ಯಾರ್ದು ಬರ್ತಡೇ ಅರವಿಣ್ಣ? ಯಾರ್ದು? ನಿಮ್ಮ ಮಮ್ಮಿದನ? ಹ್ಮ್ ಹ್ಮ್
ಬರ್ತ್ಡೇಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಯಾಕಪ್ಪ ಅಂತ ಅಂದರೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಫ್ರೆಂಡ್ಸ್ ನಾವು, ಹಾಗಾಗಿ ಸಡನ್ನಾಗಿ ಬಂದಿದ್ದಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ತ್ಡೇ ಪಾರ್ವತಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನನ್ನ ಬರ್ತಡೇಗೆ ಚಾಕ್ಲೇಟ್ ತಂದಿದ್ದಾಳೆ ನೋಡಿ ಫ್ರೆಂಡ್ಸ್. ಸಡನ್ನಾಗಿ ಸರ್ಪ್ರೈಸಾಗಿ ಬಂದಳು, ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇವಾಗ ಡಿನ್ನರ್ಗೆ ಔಟಿಂಗ್ ಬಂದಿದ್ದೀವಿ ಫ್ರೆಂಡ್ಸ್. ಲಕ್ಷ್ಮೀ ಧಾಬಾಗೆ ಬಂದಿದ್ದೀವಿ. ಮೊದಲು ನನ್ನ ಮತ್ತು ನನ್ನ ಫ್ರೆಂಡ್ನ ಧಾಬಾದ ಹತ್ರ ಬಿಟ್ಟು ಹೋಗಿದ್ದಾರೆ ಹಸ್ಬೆಂಡು. ಅನ್ವಿತನ ಮತ್ತು ಅರ್ವಿನನ್ನ ನಮ್ಮ ತಮ್ಮನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ, ಎಲ್ಲರೂ ಸೇರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಬನ್ನಿ. ನಿಂಬೆ ನಿಂತ್ಕೊಂಡ್ರೆ ಇಲ್ರಿ ಕೊಡೋ, ನೀನೇ ನಿಂಬೆ ನಿಂತ್ಕೊ. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.